ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಭಾನುವಾರ ಬೆಳಿಗ್ಗೆ ಇವಾಗ ಟೈಮು 10:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎದ್ದಿಲ್ಲ, ತುಂಬಾ ಕೆಲಸ ಮಾಡಾಗಿದೆ ಇವತ್ತು. ಆದರೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಒಂಚೂರು ಏನೋ ಬರ್ನ್ ಕಾಣ್ತಾ ಇತ್ತು, ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ಕ್ಯಾಮ್ರಾ. ಇವತ್ತು ಇನ್ನೂ ತಿಂಡಿ ಮಾಡಿಲ್ಲ. ಇವಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎದ್ದಿದ್ದು 8 ಗಂಟೆಗೆ. 8 ಗಂಟೆನೋ 7:30 ಆಗಿತ್ತು ಅವಾಗ ಎದ್ದಿದ್ದು. ಹಾಗೇನೆ ಕೆಲಸ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಏನು ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ. ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕಿಚನ್ ಎಲ್ಲ ಪಾತ್ರೆ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ಇದಲ್ಲದೆ ಇನ್ನು ಹಾಲು ರೂಮು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಅಂದ್ಬಿಟ್ಟಿದ್ದೀವಿ, ಇಲ್ಲಿ ಎಲ್ಲ ತೆಗ್ದಿದ್ದೀವಿ. ಇವಾಗ ಇದೆಲ್ಲ ವೇಸ್ಟೇಜ್ ಬಟ್ಟೆಗಳು, ಒಂದು ಸ್ವಲ್ಪ ವೇಸ್ಟೇಜ್ ಬಟ್ಟೆಗಳು ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ. ಅದು ಈ ಬಟ್ಟೆಗಳೆಲ್ಲ ಬಂದುಬಿಟ್ಟು ನನ್ನ ಬಟ್ಟೆಗಳು, ನಂದು ಮತ್ತು ನನ್ನ ಹಸ್ಬೆಂಡ್ ಬಟ್ಟೆಗಳು ಅಷ್ಟು ಕೊಡಬೇಕು ಇವಾಗ. ಹಾಗಾಗಿ ಅದೊಂದು ಕೊಟ್ಟರೆ ಆಗೋಯಿತು. ಅದಕ್ಕೆ ನನ್ನ ಮಗಳದೆಲ್ಲ ಕೊಡೋಕ್ಕೆ ಹೋಗಿದ್ದಾರೆ. ಇವಾಗ ತಿಂಡಿ ಮಾಡಬೇಕು. ತಿಂಡಿಗೆ ಪೊಂಗಲ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗೋಗುತ್ತೆ. ಹಾಗಾಗಿ ರಾತ್ರಿನೇ ಮಾಡಬೇಕು. ಇಷ್ಟು ಕೆಲಸ ಮಾಡಬೇಕಲ್ವಾ, ಆಗೋದಿಲ್ಲ, ಲೇಟ್ ಆಗುತ್ತೆ. ಹಾಗೂನು ಪೂರಿ ಮಾಡೋಣ ಅಂದ್ಕೊಂಡು ಹಿಟ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಆಮೇಲೆ ಪೂರಿ ಮಾಡಿಕೊಂಡು ಕರಿ ಮಾಡಿಕೊಂಡು ಲೇಟ್ ಆಗುತ್ತೆ ಅಲ್ಲ ಅಂಥೇಳಿ ಪೊಂಗಲ್ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಅಂತೇಳಿ ಪೊಂಗಲ್ ಮಾಡ್ತಾಯಿದ್ದೀನಿ. ತಿಂಡಿ ಎಲ್ಲ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಂತೂ ಫುಲ್ಲು ಗಲೀಜು, ಮನೆ ಫುಲ್ಲು ಗಲೀಜಾಗಿದೆ. ಅದಕ್ಕೆ ಶೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಶೂ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ. ಆವಾಗಲೇ ಕೋಲ್ಡ್ ಆಗಿದೆ, ಡಸ್ಟ್ ಅಲರ್ಜಿ ತುಂಬ ಬೇಗ ಆಗುತ್ತೆ. ಹಾಗಾಗಿ ಅದಕ್ಕೇ ಶೂ ಹಾಕ್ಕೊಂಡಿದ್ದೀನಿ. ಮಾಸ್ಕ್ ಹಾಕ್ಕೊಂಡಿದ್ದೆ ಇಷ್ಟೋ ತನಕ. ಫ್ರೆಂಡ್ಸ್, ನಾನು ಹಾಗೇ ಮಾತಾಡ್ತಾ ಇದ್ದೆ. ಹಾಗೇ ಫೋನ್ ಬಂತು ಅಂಥೇಳಿ ಹಾಗೆ ಮಾತಾಡಿಕೊಂಡು ಕೆಲಸ ಮಾಡಿಬಿಟ್ಟೆ. ಆಮೇಲೆ ವ್ಲಾಗ್ ಮಾಡೋಕ್ಕೆ ಮರೆತೇ ಹೋಗಿಬಿಟ್ಟಿದೆ. ಹಾಗೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅರ್ಧ ಕ್ಲೀನಿಂಗ್ ಆಗಿದೆ, ಇನ್ನು ಅರ್ಧ ಆಗಿದೆ ಅಷ್ಟೇ. ಅಲ್ಲಿ ಕೆಳಗಡೆ ಎಲ್ಲ ತೋರಿಸಿದ್ನಲ್ವ, ಅದೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಾಡ್ಕೋತಾ ಇದ್ದೆ. ಹಾಗೆಯೇ ಆಮೇಲೆ ನೆನಪಂತು ಅಂಥೇಳಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಇದು ಇವಾಗ ಸಂಜೆ ಆಗಿತ್ತು. 6:30ನೋ 6 ಆಗಿತ್ತು. ಆವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೋಗಿತ್ತು. ಅಂದರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಅದು ಹತ್ರ ಪ್ಲೇಸಿಗೆಲ್ಲ ಇಟ್ಟು ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ರೇಷನ್ ಎಲ್ಲ ತಂದಿದ್ನಲ್ವ ಅದೆಲ್ಲ ತುಂಬಿ ಎಲ್ಲ ಕ್ಲೀನ್ ಮಾಡಿದ್ವಿ. ಇದು ಲಾಸ್ಟಕ್ಕೆ ಅಂದರೆ ನಾನು ಇವತ್ತು ಏನೋ ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲಲ್ಲ ಅಂಥೇಳಿ ಹಾಗೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಇವತ್ತೇನು ಅಂದರೆ ತುಂಬ ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಕ್ಲೀನ್ ಮಾಡಿರೋದು. ಯಾಕಂದರೆ ಮುಂದೆ ಬರುವಂತಹ ವ್ಲಾಗಲ್ಲಿ ಅದೇ ಶೇರ್ ಮಾಡೋದ್ರಿಂದ ಇವತ್ತು ಬೇಡ ಅಂದ್ಕೊಂಡು ಸ್ಕಿಪ್ ಮಾಡಿದ್ದೆ. ಇವತ್ತು ಬೇರೆ ಥರ ಪ್ಲ್ಯಾನ್ ಇತ್ತು, ಅದಕ್ಕೇ ವೀಡಿಯೋಸ್ ಏನು ಮಾಡೋದು ಬೇಡ ಅಂದ್ಕೊಂಡೆ. ಅದು ಆಗಲಿಲ್ಲ. ಹಾಗಾಗಿ ಇದು ಆಗಿದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ ಅಷ್ಟೇ. ನಾಳಿನ ವ್ಲಾಗಲ್ಲಿ ಕ್ಲೀನಿಂಗ್ಸೇ ವ್ಲಾಗ್ ಇರುತ್ತೆ. ಇವಾಗ ಹಬ್ಬ ಆಗೋ ತನಕ ಬರೀ ಕ್ಲೀನಿಂಗ್ಸೇ ಅಲ್ವಾ, ಹಾಗಾಗಿ ಅದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಲಾಸ್ಟಿಗೆ ಫೈನಲಾಗಿ ಸೆಲ್ಫ್ ಒರೆಸ್ಕೊತಾ ಇದ್ದೆ ಅಷ್ಟೇ. ಇನ್ನು ತುಂಬ ಕೆಲಸ ಇದೆ, ಸ್ವಲ್ಪನೇ ಮಾಡಿದ್ದೀನಿ. ಆಮೇಲಿಂದ ಹೇಳ್ತೀನಿ ಏನೇನು ಕೆಲಸ ಮಾಡಿದ್ದೀನಿ, ಏನೇನು ಕೆಲಸ ಮಾಡಬೇಕು ಅಂಥೇಳಿ. ಇದು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ಟೈಪಾಡಲ್ಲಿ ಹಾಕೋಣ ಅಂದ್ಕೊಂಡೆ, ತುಂಬಾ ಲೇಟಾಗಿತ್ತು, ಸುಸ್ತಾಗ್ತಾಯಿತ್ತು. ಅದಕ್ಕೇ ನನ್ನ ಮಗಳು ಮಾಡ್ತೀನಿ ಅಂದ್ಲು. ಸರಿ ಅಂಥೇಳಿ ಅವಳ ಹತ್ರ ಕೊಟ್ಟಿದ್ದೆ. ಅವಳು ವೀಡಿಯೋಸ್ ಮಾಡ್ತಾಯಿದ್ಲು. ಹೆಂಗೆ ಶೇಕ್ ಮಾಡ್ತಾಯಿದ್ಲು ಅಂದರೆ ಹಿಂದೆ ಬರ್ತಿದ್ಲು, ಮುಂದೆ ಬರ್ತಿದ್ಲು, ಶೇಕ್ ಮಾಡ್ತಾಯಿದ್ಲು. ಅದಕ್ಕೆ ವೀಡಿಯೋ ಒಂದು ಸ್ವಲ್ಪ ಶೇಕಾಗಿ ಅಲ್ಲಿಗೆ ಆಡ್ತಾಯಿದ್ದೆ ಅಷ್ಟೇ. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಸಿಂಕು ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಸುಸ್ತು ಬೇರೆ ಆಗ್ತಾಯಿತ್ತು.
ಸ್ನಾನ ಮಾಡ್ಕೊಂಬಂದರೆ ಸರಿ ಹೋಗುತ್ತೆ ಅಂಥೇಳಿ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಟ್ಟು ಇನ್ನೇನು ಆಗಿತ್ತಲ್ವ ಇವಾಗ ಇಷ್ಟೇ ಇವತ್ತಿನ ಕೆಲಸ ಇಷ್ಟೇ. ಮತ್ತು ನಾಳೆ ಮತ್ತೆ ಕ್ಲೀನಿಂಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇವಾಗ ಮನೆಯೆಲ್ಲ ಗುಡಿಸಿ ಮನೆ ಒರೆಸ್ಬೇಕು. ಮನೆಯೆಲ್ಲ ಒರೆಸಿ ಮತ್ತು ಸ್ನಾನ ಎಲ್ಲ ಮಾಡಬೇಕು. ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಬೆಳಿಗ್ಗೆಯಿಂದ ವ್ಲಾಗ್ ಏನೋ ಮಾಡೇ ಇದ್ದಕ್ಕಿಲ್ಲ ಅಲ್ವಾ, ಹಾಗಾಗಿ ಮತ್ತೆ ಒಂದು ದಿವಸ ನಾಳೆ ಮತ್ತೆ ಕಂಟಿನ್ಯೂ ಮಾಡಬೇಕು. ಮತ್ತೆ ನಾಡದ್ದು ಕಂಟಿನ್ಯೂ, ನಾಳೆ ಆಗಿಲ್ಲ ಅಂದರೆ ಮತ್ತೆ ನಾಡದ್ದು ಅದೇ ಆಗುತ್ತೆ ಅಂಥೇಳಿ ಸ್ನಾನ ಮಾಡ್ಕೊಂಬಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿ, ವೆಲ್ಕಮ್ ಬ್ಯಾಕ್. ಇವಾಗ ರಾತ್ರಿ 8:30 8:45 ಆಗಿದೆ. ಇವತ್ತು ಭಾನುವಾರ ರಾತ್ರಿ 8:45 ಆಗಿದೆ. ನೋಡಿದ್ರೆಲ್ಲ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು. ಕೆಲಸ ತುಂಬಾ ಇತ್ತು. ಅಂದರೆ ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ರೀ, ನೋಡಿ. ಇಲ್ಲಿ ಮೇಲೆ ಹಾಗೆ ಇಲ್ಲಿ ಮೇಲೆ, ಆಮೇಲೆ ಕೆಳಗಡೆ ಕೆಳಗಡೆ ಕಬೋರ್ಡ್ಸು ಒಳಗಡೆ ಇರೋದು ಎಲ್ಲ ಫುಲ್ಲು ವಾಶ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ. ಇವಾಗ ಕಿಟಕಿ ಒಂದು ವಾಶ್ ಮಾಡಬೇಕು. ಫಿಲ್ಟ್ರ್ ತೆಗ್ದು ಫಿಲ್ಟ್ರೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಫ್ರಿಜ್ ಒಂದು ಕ್ಲೀನ್ ಮಾಡಬೇಕು. ಆಮೇಲೆ ಮೇಲೆ ಸೆಲ್ಫ್ ಇದೆ ಅಲ್ವಾ, ಇಲ್ಲೆಲ್ಲ ಸೆಲ್ಫ್ ಇದೆ ಅಲ್ವಾ ಇದು. ಆಮೇಲೆ ಬಲ್ಪು ತೆಗೆದ್ಬಿಟ್ಟು ಅದೆಲ್ಲ ಸ್ವಲ್ಪ ವಾಶ್ ಮಾಡಿದ್ರೆ ಕಿಚನ್ ಎಲ್ಲ ಆದಂಗೆ. ಆಮೇಲೆ ಬೆಡ್ರೂಮ್ದು ಆಲ್ಮೋಸ್ಟ್ ವಿಂಡೋಸ್ ಎಲ್ಲ ಸ್ವಲ್ಪ ಒರೆಸ್ತಾನೆ ಇರ್ತೀವಿ 15 ಡೇಸ್ ಒಂದ್ಸಲಿ. ಅದು ಇವತ್ತು ಒರೆಸಿದ್ದಾರೆ, ನನ್ನ ಹಸ್ಬೆಂಡೇ ಒರೆಸಿರೋದು. ಅವ್ರು ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಎಲ್ಲ ಆಗಿದೆ. ನಾನು ವಾಶ್ ಮಾಡಿಕೊಟ್ಟೆ, ಅವರು ಎಲ್ಲ ಒರೆಸಿ ಕೊಡ್ತಾಯಿದ್ರು. ಹಾಗಾಗಿ ಏನೋ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ. ಇನ್ನು ಬರುವಂಥ ಬ್ಲಾಗಲ್ಲಿ ಕ್ಲೀನಿಂಗೇ ಇರುತ್ತೆ. ಕ್ಲೀನಿಂಗ್ ಮಾಡ್ತಾ ಇರ್ತೀನಿ. ಆವಾಗ ಬ್ಲಾಗ್ಸ್ ಮಾಡೋಣ ಅಂದ್ಕೊಂಡು ಇದೇನೋ ಶೇರ್ ಮಾಡಿಲ್ಲ. ತುಂಬ ಗಲೀಜು ಬೇರೆ ಆಗಿತ್ತು. ನಿಮಗೆ ಬೆಳಿಗ್ಗೆ ತೋರಿಸಿದ್ದೀನಿ ಆ ಥರ ಎಲ್ಲ ಅಂಟ್ಬಿಟ್ಟಿದೆ ಅಂಥೇಳಿ. ಅದಕ್ಕೆ ಏನು ವೀಡಿಯೋಸ್ ಮಾಡೋಣ ಅಂದ್ಕೊಂಡು ನನಗೆ ತಲೆನೇ ಓಡಲಿಲ್ಲ. ಯಾವಾಗ ಕೆಲಸ ಆಗುತ್ತೋ ಅಪ್ಪ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಕೆಲಸ ಆಯಿತು. ಕರೆಕ್ಟಾಗಿ 7:30 ಆಲ್ಮೋಸ್ಟ್ ಇದೆಲ್ಲ ಸ್ವಲ್ಪ ಕೆಲಸ ಆಯಿತು. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ, ಊಟ ಮಾಡಿದ್ವಿ, ಮಾತಾಡಿಕೊಂಡು ಹಿಂಗೆ ಮಾಡಿಕೊಂಡು 7:30 ಆಯಿತು. ಸ್ನಾನ ಮಾಡ್ಕೊಂಡು ಬಂದ್ವಿ. 3 ಜನ ಸ್ನಾನ ಮಾಡಿಕೊಂಡು ಬಂದು ಎಲ್ಲ ಆಯಿತು. ಆಮೇಲೆ ಒಂದು ಸ್ವಲ್ಪ ಟೀನು ಮಾಡಿಕೊಂಡು ಕುಡಿದಿದ್ದು ಆಯಿತು. ಟೀ ಮಾಡಿಕೊಂಡು ಕುಡಿದ್ವಿ. ಇವತ್ತು ವಿಂಡೋ ಒಂದು ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ನಾಳೆ ನಾಡ್ದು ಮಾಡೋಣ. ಇರೋ ಒಂದು ವಾರ 10 ಡೇಸು ಇದು ಇದೆ ನನಗೆ. 10 ಡೇಸ್ ಕ್ಲೀನಿಂಗ್ ಆಗುತ್ತೆ. ಆವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಿದ್ದೀನಿ. ಇನ್ನು ಸ್ಕ್ರೀನ್ಸ್ ಎಲ್ಲ ತೊಳಿಬೇಕು. ಇವತ್ತು ಮ್ಯಾಟ್ ತೆಗ್ದಿದ್ದೀನಿ. ಮತ್ತೆ ಒಂದು ಹಬ್ಬ ನಾಳೆ ಅನ್ನೋ ಅಷ್ಟೊತ್ತಿಗೆ ಮ್ಯಾಟೆಲ್ಲ ಮತ್ತೆ ವಾಶ್ ಮಾಡ್ತೀನಿ. ಅದಕ್ಕೆ ಕಾಲಿಗೆ ಹಾಕ್ತೀವಲ್ವ ಅದು ಮ್ಯಾಟು. ಆಮೇಲೆ ಇನ್ನೇನು ಇಲ್ಲ, ಅಷ್ಟು ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ಹಾಲ್ ಏನು ಕ್ಲೀನ್ ಮಾಡಿಲ್ಲ. ಹಾಲ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಹಾಲು TV ಕ್ಯಾಬಿನೆಟ್ ಇದೆ ಅಲ್ವಾ, ಅಲ್ಲೆಲ್ಲ ಗೊಂಬೆ ಎಲ್ಲ ಇಟ್ಟಿದ್ದೀನಿ. ಅದೆಲ್ಲ ತೆಗ್ದು ಅದೆಲ್ಲ ವಾಶ್ ಮಾಡಬೇಕು. ಆಮೇಲೆ ಸ್ಕ್ರೀನ್ಸು ಎಷ್ಟಿದೆ ಗೊತ್ತಾ? 2 4 6 8 10 ಸ್ಕ್ರೀನ್ ಇದೆ. 10 ಸ್ಕ್ರೀನು ವಾಶ್ ಮಾಡಬೇಕು. ಅದೆಲ್ಲ ಇದೆ, ಅವೆಲ್ಲ ಮಾಡ್ಕೋತಾ ಇರ್ತೀನಿ. ಬನ್ನಿ, ಇವಾಗ ಬೇಗ 9 ಗಂಟೆ ಆಗಿದೆ. ಇಷ್ಟೋ ತನಕ ಇವತ್ತು ಇರೋದಿಲ್ಲ. ಇವತ್ತು ಸ್ವಲ್ಪ ಸುಸ್ತಾಗಿದ್ದರಿಂದ ಸುಮ್ಮನೆ ಕುತ್ಕೊಂಡು ಬಿಸಿ ನೀರು ಸ್ನಾನ ಮಾಡ್ಕೊಂಬಂದಿದ್ದೀನಿ. ಆಮೇಲೆ ಕಾಲಲ್ಲಿ ನೀರು ಹಾಕ್ಕೊಂಡು, ಅಂದರೆ ನಾನು ನಿಂತ್ಕೊಂಡೆ ಸಿಂಕ್ ಹತ್ರನೇ ಎಲ್ಲ ತೊಳೆದ್ನಲ್ವಾ, ಅದಕ್ಕೆ ಎಲ್ಲ ಕಾಲೆಲ್ಲ ಸಖತ್ ನೋಯ್ತಾ ಇತ್ತು. ಹಂಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದೆ. ಇವಾಗ ಟೈಮ್ ಆಗಿದೆ. ನನ್ನ ಮಗಳಿಗೆ ಏನೋ ಬೇಕು ಅಂತೇಳಿ ಅಂಗಡಿಗೆ ಹೋಗಿದ್ದಾರೆ. 8 ಗಂಟೆ 8:30 ಇವಾಗ ಹೋಗಿದ್ದಾರೆ. ಅದಕ್ಕೆ ನಾನು ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂದ್ಕೊಂಡು ತಿಂಡಿದೇ ಮಾಡ್ತಾಯಿದ್ದೀನಿ. ಹಾಗಾಗಿ ತಿಂಡಿ ಅಂತ ಕೇಳಿಸ್ತಾ ಅಡುಗೆ ಮಾಡ್ಕೊಂಬಿಡೋಣ ಅಂದ್ಕೊಂಡು, ಅದೇ ಬೆಳಿಗ್ಗೆ ಪೊಂಗಲ್ ಮಾಡಿದ್ನ, ಮಧ್ಯಾಹ್ನ ಅದೇ ತಿನ್ಕೊಂಡ್ವಿ. ಅದಿದೆ ಇನ್ನು. ಇವಾಗ ಅದು ತಿನ್ನೋದಿಲ್ಲ ಅಂದರೂ ನಾನು ತಿನ್ಕೋತೀನಿ, ಮಿಕ್ಕಿರೋದು ನಾನು ತಿನ್ಕೋತೀನಿ. ಅವ್ರಿಗೆ ಇವಾಗ ಪೂರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇರಿ ತೋರಿಸ್ತೀನಿ. ಅಲ್ಲಿಂದ ಇಲ್ಲಿ ಪೂರಿ ಎಲ್ಲ ನೆನೆ ಹಾಕಿ ಇಟ್ಟಿದ್ದೀನಿ. ಇಲ್ಲೆಲ್ಲ ನೆನೆ ಹಾಕಿದ್ದೀನಿ. ಇವಾಗ ಇದು ಆಯ್ತು. ಇವಾಗ ಪೂರಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಬೇಗ ಪೂರಿ ಉಪ್ಪಿಟ್ಟು ಮಾಡೋಣ. ಮಾತಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಬೇಗ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪೂರಿ ಉಪ್ಪಿಟ್ಟು ಜೊತೆ ಇವತ್ತು ಬಜ್ಜಿ ಮಾಡ್ತಾ ಇದ್ದೀನಿ. ಪೂರಿ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಬಜ್ಜಿನೇ ಮಾಡೋದು, ಹಾಗಾಗಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಿಸಿ ಮಾಡೋಕೆ ಹಚ್ಬಿಡ್ತೀನಿ. ಎಲ್ಲ ಆನಿಯನ್
ಆನಿಯನು ಚಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಒಗ್ಗರಣೆ ಹಾಕಿದ್ರೆ ಆಯಿತು. ಅದಕ್ಕೆ ಬೇಗ ಬೇಗ ಮಾಡ್ಕೋತೀನಿ. ಪೂರಿ ಉಪ್ಪಿಟ್ಟೆಲ್ಲ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿ, ಏನು ರೆಸಿಪೀಸ್ ಏನು ಶೇರ್ ಮಾಡಲ್ಲ, ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡ್ರೆ ಆಗೋಯ್ತಲ್ವಾ. ಅದಕ್ಕೆ ಏನಕ್ಕೆ ರೆಸಿಪೀಸ್ ಏನು ಶೇರ್ ಮಾಡ್ತಾ ಇಲ್ಲ. ಎಲ್ಲರೂ ಮಾಡೋಂಗೇನೆ, ನಾನು ಹೊಸದೇನು ಮಾಡ್ತಾ ಇಲ್ಲ ಅಲ್ವಾ. ಹಾಗಾಗಿ ಬೇಗ ಆಗುತ್ತೆ ಅಂಥೇಳಿ ಮಾಡ್ತಾ ಇದ್ದೀನಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ. ಫ್ರೆಂಡ್ಸ್, ಇದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮರೆತೇ ಹೋಗ್ಬಿಟ್ಟಿದ್ದೀನಿ. ಆಫೇ ಮಾಡಿಲ್ಲ, ಆಫ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡು ಅಲ್ಲಿ ಟ್ರೈಪಾಡಲ್ಲಿ ಹಾಕಿದ್ದನ್ನ ಆಫ್ ಮಾಡ್ಕೊಂಡಿದ್ದೀನಿ ಅಂತೇಳಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ವೀಡಿಯೋಸ್ ಆಗಿದ್ದ ಗೊತ್ತಾಗಿಲ್ಲ. ಹಾಗಾಗಿ ವೀಡಿಯೋಸ್ ಮಾಡಿದ್ದೀನಲ್ಲ ಅಂಥೇಳಿ ಎಡಿಟಿಂಗ್ ಮಾಡೋವಾಗ ನೋಡ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಾಗಿರ್ಲಿಲ್ಲ. ನಾನು ಆಫ್ ಮಾಡಿದ್ದೀನಿ ಅಂದ್ಕೊಂಡು, ಇಲ್ಲಾಂದರೆ ನಿಮ್ಮ ಜೊತೆ ಏನಾದರೂ ಒಂದು ಹೇಳ್ಕೊಂಡು ಮಾತಾಡಿಕೊಂಡು ನಾನು ನೋಡ್ತಾ ಇದ್ದೀನಿ ನೋಡಿ, ಅಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡು ಫೋನ್ ಆನಲ್ಲಿತ್ತು. ನಾನು ಆಫ್ ಆಗಿದ್ದೇನೋ ಅಂದ್ಕೊಂಡು, ಅಂದರೆ ಟೈಮಿಂಗ್ಸ್ ಏನೋ ಕಾಣ್ತಾ ಇದೆ ಕೆಲವಾ, ಸರಿ ಆಫ್ ಆಗಿದೆ ಅಂದ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಏನಾದರೂ ಒಂದು ಮಾಡ್ತಾ ಇರ್ತೀನಲ್ವ, ಯಾರೂ ಇದ್ದಕ್ಕಿಲ್ಲ ಅಂಥೇಳಿ ಅದು ಆಫ್ ಆಗಿತ್ತು ಅಂದ್ಕೊಂಡು ಈ ಥರ ಆಗಿದೆ ನೋಡಿ. ಇಷ್ಟೇ ಒಂದೊಂದಿತ್ತೆ ಹಿಂಗಾಗುತ್ತಲ್ವ. ನನಗೆ ಗೊತ್ತಿದ್ದಕ್ಕಿಲ್ಲ, ವೀಡಿಯೋಸ್ ಆಗ್ತಾಯಿದೆ ಆಫ್ ಆಗಿದೆ ಅಂದ್ಕೊಂಡು ನಾನು ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದೀನಿ, ಇದೇನಪ್ಪ ಇದೇವಾಗ ಮಾಡ್ಕೊಂಡಿದ್ದೀನಿ ಅಂಥೇಳಿ ನೋಡ್ತಾ ಇದ್ದೀನಿ. ಈ ವೀಡಿಯೋಸ್ ಆಗಿದೆ. ಆಲ್ಮೋಸ್ಟ್ ಉಪ್ಪಿಟ್ಟು ಈಸ್ ರೆಡಿ. ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿರ್ತೀನಿ ನಾನು. ಹೇಗಿದೆ ಅಂತ ಗೊತ್ತಿಲ್ಲ. ಇಬ್ಬರಿಗೆ ಮಾತ್ರ, ನನಗೆ, ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಏನಿತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಅವ್ರು ಇವಾಗ ತಿಂತಾರೆ. ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ಬಜ್ಜಿ ಮಾಡೋಣ. ಹೀರೆಕಾಯಿ ಇತ್ತು, ಒಂದು ಸ್ವಲ್ಪ ಇತ್ತು, ಅರ್ಧ ಇತ್ತು. ಹಾಗಾಗಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಜ್ಜಿಗೂ ಹಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಸಕ್ಕೆ ಹಾಕಬೇಕು. ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕಬೇಕು. ಹಾಕ್ತೀನಿ, ಬನ್ನಿ ಬಜ್ಜಿ ಮಾಡೋಣ. ಬೇಗ ಆಯಿತು ಗೊತ್ತಾ, ಎಷ್ಟು ಬೇಗ ಆಯಿತು ಅಂದರೆ ಒಂದು 20 ಮಿನಿಟ್ಸ್ ಅಷ್ಟೇ ಹಾಗೆ ಹೋಗಿತ್ತು. ಇವಾಗ ಬಜ್ಜಿ ಮಾಡಿಬಿಡ್ತೀನಿ. ಬೇಗ ಬೇಗ ಬಜ್ಜಿ ಮಾಡಿಬಿಟ್ಟು ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸಿಟ್ಬಿಟ್ರೆ ಇವತ್ತಿಂದ ಊಟ ರೆಡಿ ಆಗುತ್ತೆ. ತಟ್ಟೆ ತಗೊಂಡಿದ್ದೀನಿ, ತಟ್ಟೆ ಇರ್ತಾ ಇದೆ. ಹಾಗಾಗಿ
ಫ್ರೆಂಡ್ಸ್ ಆಲ್ಮೋಸ್ಟ್ ಬಜ್ಜಿ ಎಲ್ಲ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯಾವ ಥರ ಮಾಡಿದ್ದೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಅದು ಫ್ರೈ ಆಗ್ತಾ ಇದೆ, ತುಂಬ ಲೇಟ್ ಆಗುತ್ತೆ, ಹಾಗಾಗಿ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಇವತ್ತಿನ ಊಟ ರೆಡಿ, ಬಜ್ಜಿ ಮತ್ತು ಉಪ್ಪಿಟ್ಟು ರೆಡಿ. ನೋಡಿದ್ರಲ್ಲ ಊಟ ಎಲ್ಲ ರೆಡಿ ಆಯಿತು. ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಏನೋ ಜೋಕ್ ಮಾಡಿದ್ಲು, ಅದಕ್ಕೆ ನಗ್ತಾ ಇದ್ದೆ. ಆಲ್ಮೋಸ್ಟ್ ಊಟ ಎಲ್ಲ ರೆಡಿ ಆಯಿತು, ನೋಡಿದ್ದೀರಾ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಆವಾಗಲೇ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ನಾನು ಇಷ್ಟೋ ತನಕ ಮಾಡಿ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಹಾಗಾಗಿ 10 ಗಂಟೆ ಆಗಿದೆ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಊಟನೂ ಆಯಿತು, ಅದಕ್ಕೇನು ಬ್ಲಾಗ್ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಮಲಿಕೊಳ್ಬೇಕು. ನಾಳೆ ನಮ್ಮ ಬ್ಲಾಗಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಇನ್ನು ಖಂಡಿತಗ್ಲೂ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಇವಾಗ ಕ್ಲೀನಿಂಗ್ ಬ್ಲಾಗ್ಸ್, ಹಬ್ಬದ ಮಟ್ಟನೂ ಕ್ಲೀನಿಂಗ್ ಬ್ಲಾಗ್ಸೇ ಇರುತ್ತೆ, ಹಾಗಾಗಿ ಕ್ಲೀನಿಂಗ್ ಬ್ಲಾಗ್ಸ್ ಆಗಿದ್ದಷ್ಟು ಹಾಕ್ತಾ ಇರ್ತೀನಿ, ಸರಿನಾ. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. 3 ಸಲ ಅಂದ್ಬಿಟ್ಟೆ. ಸರಿ, ಬಾಯ್.